ಸಿಇಟಿ ಪರೀಕ್ಷಾ ಕೇಂದ್ರದಲ್ಲಿ ಪರೀಕ್ಷಾರ್ಥಿಗಳ ಜನಿವಾರ ತೆಗೆಸಿದ ಘಟನೆಗೆ ಕಾಂಗ್ರೆಸ್ ಪಕ್ಷದ ಮೇಲೆ ಹರಿಹಾಯ್ದ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ. ಹೌದು, ದೇವನಹಳ್ಳಿ ತಾಲೂಕು ವಿಜಯಪುರ ಪಟ್ಟಣಕ್ಕೆ ಕಾರ್ಯಕ್ರಮದ ನಿಮಿತ್ತ ಆಗಮಿಸಿದ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಸಿಇಟಿ ಪರೀಕ್ಷೆಯಲ್ಲಿ ಜನಿವಾರ ತೆಗೆಸಿದ ಬಗ್ಗೆ ಪ್ರತಿಕ್ರಿಯೆ ನೀಡಿ, ಸಿಇಟಿ ಪರೀಕ್ಷಾ ಕೇಂದ್ರದಲ್ಲಿ ಪರೀಕ್ಷಾರ್ಥಿಗಳ ಜನಿವಾರ ತೆಗೆಸಿದ ಸುದ್ದಿ ಇದೀಗ ತುಂಬಾ ವೈರಲ್ ಆಗಿದೆ. ಕಳೆದ ವರ್ಷವೂ ಇದೇ ರೀತಿ ಘಟನೆ ಸಂಭವಿಸಿದ್ದಾಗ ದೊಡ್ಡ ಸುದ್ದಿಯಾಗಿ ಕೆಲ ಅಧಿಕಾರಿಗಳು ಅಮಾನತು ಆಗಿದ್ದರು. ರಾಜ್ಯ ಸರ್ಕಾರ ಧಾರ್ಮಿಕ ನಂಬಿಕೆಗೆ ಮಾಡಿದ ದೊಡ್ಡ ಅಪಮಾನ, ಜೊತೆಗೆ ಹೇಳುವುದನ್ನ ಒಂದು ಮಾಡೋಲ್ಲ. ಇಂತಹ ವಿಚಾರದಲ್ಲಿ ಕಾಂಗ್ರೆಸ್ ವೋಟ್ ಬ್ಯಾಂಕ್ ಯಾವ ಸಮುದಾಯವಿದೆ ಅವರ ವಿರುದ್ಧ ಚಾಕಾರ ಎತ್ತಲ್ಲ. ಹಿಂದೂಗಳನ್ನ ಹೀಯಾಳಿಸಿ ಮೋಸ ಮಾಡುವ ಪ್ರವೃತ್ತಿ ಕಾಂಗ್ರೆಸ್ ಪಕ್ಷಕ್ಕೆ ಮೊದಲಿನಿಂದಲೂ ಬಂದಿರುವ ಚಾಳಿಯನ್ನ ಖಂಡಿಸುವುದಾಗಿ ತಿಳಿಸಿದರು. ಸರ್ಕಾರದ ಕೆಲಸವಲ್ಲ. ಹಲವು ಬಾರಿ ಹೇಳಿದ್ರು ಕೂಡ ಈ ರೀತಿ ಸರ್ಕಾರ ನಡ್ಕೊಳ್ಳೋದು ಸರಿಯಲ್ಲ. ಇಲ್ಲಿ ಪರೀಕ್ಷೆಗಳು ನಡೀತಕ್ಕಂಥ ಸಂದರ್ಭಗಳಲ್ಲಿ ನೀವು ಜನಿವಾರವನ್ನು ಬಿಚ್ಚಿ ಹೋಗಿ ಅಂತಂತಂದರೆ ಇದು ಧಾರ್ಮಿಕ ನಂಬಿಕೆಗಳಿಗೆ ಮಾಡತಕ್ಕಂಥ ದ್ರೋಹ. ಕಾಂಗ್ರೆಸ್ ಪಕ್ಷ ಹೇಳೋದೊಂದು ಮಾಡೋದೊಂದು. ಆ ಕಾರಣದಿಂದಲೇ ಜನ ಅವರ ವಿರುದ್ಧವಾಗಿ ತಿರುಗಿ ಬೀಳ್ತಾರೆ. ಇದುವರೆಗೂ ಅನೇಕ ಬಾರಿ ಈ ರೀತಿ ಮಾಡಿದ್ದಾರೆ. ಆದರೆ ಬೇರೆ ಸಮುದಾಯಗಳು ಆ ರೀತಿ ಮಾಡಿದಾಗ, ಧರ್ಮದವರು ಆ ರೀತಿ ಮಾಡಿದಾಗ ಅವರ ವೋಟ್ ಬ್ಯಾಂಕ್ ಯಾವುದಿದೆಯೋ ಅವರನ್ನು ಮುಟ್ಟೋದಿಲ್ಲ. ಹಿಂದೂಗಳನ್ನಾದರೆ ಅಪಮಾನ ಮಾಡತಕ್ಕಂಥದ್ದು ಕಾಂಗ್ರೆಸ್ನ ಇದು ಮೊದಲಿಂದ ನಡೆದು ಬಂದಿರತಕ್ಕಂಥ ಒಂದು ಪ್ರವೃತ್ತಿ. ಈಗಲೂ ಕೂಡ ಅದೇ ಮಾಡ್ತಾರೆ. ಅದನ್ನು ನಾವು ಖಂಡಿಸ್ತೇವೆ.